ಪ್ರಿಯಾ, ನೀನಿನ್ನು ಮಲಗಿಲ್ವಾ? ನೀವೀಗ ಅಳ್ತಾ ನಿಂತಿರ್ಬೇಕಾದ್ರೆ ನಾನು ಹೇಗೆ ಮಲ್ಕೊಳ್ಳಿ? ನೀವು ನಾನು ಓಡಾಡ್ತಾ ಇರ್ಬೋದು, ಆದರೆ ನನ್ನ ಅಕ್ಕನಿಗಿಂತನೂ ಹೆಚ್ಚು ನಿಮ್ಮ ಕಷ್ಟ ನನ್ನ ಕಷ್ಟ ಅಲ್ವಾ ಅಕ್ಕ? ಸಾರಿ ಅಕ್ಕ. ಸಾರಿ ಯಾಕೆ ಪ್ರಿಯಾ? ನೀವು ರಾಘವ್ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಪ್ರಿಯಾ, ಇಷ್ಟೇ ದಿನ ಇಲ್ದೇ ಇರೋ ಸಾವಿನ ಭಯ ಈಗ ನಾನು ಬೆನ್ ಬಿಡ್ತಾ ಇಲ್ಲ. ನೀವು ಹೇಳೋದು ಸರಿ ಅಕ್ಕ. ಈ ಕ್ಯಾನ್ಸರ್ ಯಾರನ್ನೂ ಬಿಡಲ್ಲ. ಶ್ವೇತರಮ್ಮ ತೀರ್ಕೊಂಡಿರೋ ವಿಷಯ ಕೇಳಿ ನನಗೆ ತುಂಬಾ ಭಯ ಆಗ್ತಿದೆ. ನನ್ನ ಸಂಸಾರನ ಬಿಟ್ಟು ಸಾಯ್ತಾ ಇದ್ದೀನಿ ಅನ್ನೋ ದುಃಖ ಒಂದ್ ಕಡೆ ಆದ್ರೆ, ಯಾವುದೇ ಕಾರಣಕ್ಕೂ ಅವರನ್ನ ಬಿಟ್ಟು ಹೋಗ್ಬಾರ್ದು. ಅವ್ರ ಜೊತೆ ಚೆನ್ನಾಗಿ ಬಾಳ್ಬೇಕು ಅನ್ನೋ ಆಸೆ ಇನ್ನೊಂದ್ ಕಡೆ. ಈ ತಳಮಳ ನನ್ನಿಂದ ಸಹಿಸಕ್ ಆಗ್ತಾ ಇಲ್ಲ ಪ್ರಿಯಾ. ರಾಘವ್ಗೆ ನನ್ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಹೇಳೋಣ ಅಂದ್ರೆ ಮೀನಾಕ್ಷಿ ಬೇಡ ಅಂತಾಳೆ, ಶ್ವೇತಾ ಅವರು ಹೇಳು ಅಂತಾರೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಪ್ರಿಯಾ. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಅಕ್ಕ. ಶ್ವೇತಾ ಅವ್ರು ಹೇಳಿದ್ದೆ ಸರಿ, ಅವರು ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ. ನಿಮಗೆ ಕ್ಯಾನ್ಸರ್ ಇರೋ ವಿಷಯನ ರಾಘವ್ ಹೇಳೋದಕ್ಕೆ ನೀವಿನ್ನೂ ಲೇಟ್ ಮಾಡೋದು ಸರಿ ಅಲ್ಲ ಅಕ್ಕ. ಈಗಲೇ ಹೇಳ್ಬಿಡಿ ಅಕ್ಕ. ಅಕ್ಕ, ನನಗೆ ಮಾತು ಹೇಳೋದಕ್ಕೆ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಆದ್ರೂ ನಾನು ನಿಮ್ಮ ಹಿತೈಷಿಯಾಗಿ ಈ ಮಾತನ್ನು ಹೇಳಲೇಬೇಕು. ಶ್ವೇತಾ ಅವ್ರ ಅಮ್ಮನಿಗೆ ಬಂದ ಹಾಗೆ ನಾಳೆ ಸಾವು ನಿಮ್ಗೂ ಬರ್ಬೋದು ಅಲ್ವಾ? ಹಾಗೇನಾದ್ರೂ ಆದ್ರೆ ನಿಮ್ ಸಂಸಾರದ ಕತೆ ಏನು? ಅಕ್ಕ, ನೀವು ರಾಘವ್ಗೆ ಸತ್ಯ ಹೇಳೋದ್ರಿಂದ ತುಂಬಾ ನಿರ್ಧಾರಗಳನ್ನ ತಗೋಬೇಕಾಗಿದೆ. ನೀವು ಹೇಳ್ಬಿಡಿ ಅಕ್ಕ. ನೀವು ಕ್ಯಾನ್ಸರ್ ಇರೋ ವಿಷಯನ ರಾಘವ್ಗೆ ಹೇಳಿ ಶಾಶ್ವತವಾಗಿ ದೂರ ಆದ್ರೇನೆ ನಾನು ಪರ್ಮನೆಂಟ್ ಆಗಿ ರಾಘವ್ಗೆ ಜೋಡಿ ಆಗೋಕ್ ಸಾಧ್ಯ. ಹೇಳು ಲಕ್ಷ್ಮಿ, ಬೇಗ ಹೇಳು. ಅಕ್ಕ, ಅಮ್ಮ ಸಹ ಮಗು ತರನೇ. ಅವರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದೇ ಗೊತ್ತಾಗಲ್ಲ. ನೀವು ರಾಘವ್ಗೆ ವಿಷಯನ ಹೇಳ್ದೆ ಮುಂದೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಈ ಸಂಸಾರಕ್ಕೋಸ್ಕರ ಒಪ್ಪಂಟಿಯಾಗಿ ನೀವು ಎಷ್ಟು ಅಂತ ಒದ್ದಾಡ್ತೀರಾ ಅಕ್ಕ? ಒದ್ದಾಡ್ಲೇಬೇಕು ಪ್ರಿಯಾ. ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನೀವು ಕಷ್ಟ ಪಡ್ತಾನೆ ಇದ್ದೀರಾ ಅಕ್ಕ. ಆದ್ರೆ ನಿಮ್ ಪ್ರಯತ್ನಕ್ಕೆ ಪ್ರತಿಫಲ ಸಿಗೋದು ಬೇಡ್ವಾ? ನೀವು ರಾಘವ್ಗೆ ಸತ್ಯನ ಹೇಳ್ದೆ ಹೋದ್ರೆ ನೀವೊಂದ್ ದಿಕ್ಕಲ್ಲಿ ಯೋಚನೆ ಮಾಡ್ತೀರಾ, ನಿಮ್ಗೇನಾಯ್ತೋ ಏನೋ ಅಂತ ರಾಘವ್ ಇನ್ನೊಂದ್ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ. ನಿಮ್ಮಿಬ್ರು ಯೋಚನೆ ಹೊಂದಾಣಿಕೆ ಆಗದೆ ಹೋದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಕ್ಕ. ಅಕ್ಕ, ನೀವಿರೋ ಸತ್ಯನ ರಾಘವ್ಗೆ ಹೇಳಿದ್ದೀನಾನೆ ನಿಮ್ ಸಮಸ್ಯೆಗೆ ಪರಿಹಾರ ಸಿಗೋದು. ಮುಂದೆ ನೀವು ಹೋದ್ಮೇಲೂ ನಿಮ್ ಸಂಸಾರ ಸಂತೋಷವಾಗಿರೋಕ್ ಸಾಧ್ಯ. ಅದಕ್ಕೆ ಹೇಳ್ತಿದ್ದೀನಿ, ಹೇಳ್ಬಿಡಿ ಅಕ್ಕ.